ಧಾರವಾಡ, ಚಿಕ್ಕಮಗಳೂರು, ಯಾದಗಿರಿಯಲ್ಲಿ ಮಳೆಯಾಗಿದೆ. ಚಿಕ್ಕಮಗಳೂರು, ಯಾದಗಿರಿಯಲ್ಲಿ ಸಿಡಿಲಿಗೆ ಈ ಸಂದರ್ಭದಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಯಾದಗಿರಿ ಜಿಲ್ಲೆ ತಿಪ್ಪನಟಗಿಯಲ್ಲಿ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಿನ ಅರಳಿಕೊಪ್ಪದ ಶಂಕರ್ ಅವರು ಕೂಡ ವಿಧಿವಶರಾಗಿದ್ದಾರೆ. ನೋಡಿ, ಧಾರವಾಡದ BRTS ಕಾರಿಡಾರ್ಗೂ ನೀರು ನುಗ್ಗಿದೆ. ಆ ರೀತಿ ವಿಪರೀತ ಮಳೆಯಾಗಿದೆ. ಬಿಸಿಲ ಬೇಗೆಯಿಂದ ಬೆಂದಂತಹ ಕರುನಾಡಿಗೆ ಮಳೆರಾಯ ತಂಪನ್ನೇ ಎರಿತಾ ಇದ್ದಾನೆ. ವರ್ಷಧಾರೆ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟು ಕಹಿ ಘಟನೆ ಕೂಡ ನಡೆದು ಹೋಗ್ಬಿಟ್ಟು ತಿಪ್ಪಟನಡಿಗೆಯಲ್ಲಿ ಯಾದಗಿರಿಯಲ್ಲಿ ನಡೆದಿರುವಂಥದ್ದು. ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಗೆ ಚಿಕ್ಕಮಗಳೂರಿನಲ್ಲಿ ಅರಳಿಕೊಪ್ಪದ ಶಂಕರ್ ಎನ್ನುವಂಥ 48 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಇದು ಧಾರವಾಡದಲ್ಲಿ ಮಳೆ ಆಗ್ತಾ ಇರುವಂಥ ದೃಶ್ಯ ನೋಡಿ. ಅಲ್ಲಿ ವಾಹನಗಳಿಗೂ ಕೂಡ ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಆ ರೀತಿಯ ಅಲ್ಲಿ ಮಳೆರಾಯ ಸುರಿದಿದ್ದಾನೆ. ಈ ಸಂದರ್ಭದಲ್ಲಿ ಸಿಡಿಲಿಗೂ ಕೂಡ ಒಂದಿಬ್ಬರು ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು. ಯಾದಗಿರಿಯ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು. ಯಾದಗಿರಿಯಲ್ಲೂ ಕೂಡ ಅಷ್ಟೇ ವಿಪರೀತವಾದಂಥ ಮಳೆಯಾಗಿದೆ. ಇಷ್ಟು ದಿನ ಬಳಲಿ ಬೆಂಡಾಗಿ ಹೋಗಿದ್ರು. ಇಲ್ಲಿ ಸಾರ್ವಜನಿಕ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ರೈತರು ಕೂಡ ಸಂಕಷ್ಟ. ಇಂಥ ಸಂದರ್ಭದಲ್ಲಿ ವರ್ಷಧಾರೆ ಆಗಿದೆ, ಮಳೆ ಬಂದು ಖುಷಿ ಪಟ್ಟಿದ್ರು. ಆದರೆ ಈ ಮಳೆಯ ಸಂಕಷ್ಟವನ್ನು ತಂದೊಡ್ಡಿದೆ. ಮಳೆ ಇಲ್ಲ ಅಂದರೂ ಕಷ್ಟ, ಮಳೆ ಬಂದರೂ ಕಷ್ಟ ಅಂತ ಪರಿಸ್ಥಿತಿ ಎದುರಾಗಿದೆ ನೋಡಿ. ಇಲ್ಲಿ ರೋಡ್ ಕೂಡ ತುಂಬಿ ಹರಿತಾ ಇದೆ. ನದಿ ಯಾವುದು, ರೋಡ್ ಯಾವುದು, ಮೋರಿ ಯಾವುದು ಗೊತ್ತಾಗಲ್ಲ. ಆ ರೀತಿ ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಯಾವ ರೀತಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ನೋಡಿ. ವಿಪರೀತ ಮಳೆ ಆಗ್ತಾಯಿದೆ. ಅಲ್ಲಿ ನಡ್ಕೊಂಡು ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೋರಿ ಯಾವುದು, ರೋಡ್ ಯಾವುದು ಗೊತ್ತಾಗಲ್ಲ. ಆ ರೀತಿ ನೀರು ತುಂಬಿ ಹರಿತಾ ಇದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಅಷ್ಟೇ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಹೋದ್ರೂ ಒಡ್ಡಿಲ್ಲ, ಗೊತ್ತಾಗಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ಫುಲ್ಲು ಚರಂಡಿಗಳ ಅಕ್ಕಪಕ್ಕದಲ್ಲೇ ಇದ್ಬಿಡ್ತವೆ. ಕೆಲವಂತೂ ಸಿಂಗಲ್ ರೋಡಲ್ಲಂತೂ ಹೇಳ್ತಿರೋದು. ಆ ರೀತಿಯಲ್ಲಿ ಅಟ್ಯಾಚಲ್ಲೇ ಚರಂಡಿಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಬೈಕು, ಕಾರು ನಡ್ಕೊಂಡು ಹೋಗೋರಿಗೆ ಗೊತ್ತಾಗಲ್ಲ. ಹೊಂಡಕ್ಕೆ ಬಿದ್ದ ಮೇಲೆ ನಾನು ಹೊಂಡಕ್ಕೆ ಬಿದ್ದೆ ಅಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ನೋಡಿ. ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಹಿಂಗಾದರೆ ಸೈಲೆನ್ಸರ್ ಒಳಗೆ ನೀರು ನುಗ್ಗಿ ಇಂಜಿನವ್ರಿಗೆ ಹೋಗಿ ಗಾಡಿ ಸ್ಟಾಪ್ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಸಾರ್ವಜನಿಕರು ಹೋಗಬೇಕಾಗತ್ತೆ. ಅಂತಹ ಸ್ಥಿತಿ ಇರುತ್ತೆ. ಆದರೆ ಪಾಪ ಕೆಲವರಿಗಂತೂ ಕಷ್ಟ ಆಗುತ್ತೆ ನೋಡಿ. ಇದು ಧಾರವಾಡದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಯಾದಗಿರಿಯಲ್ಲೂ ಕೂಡ ಅಷ್ಟೇ ಮಳೆ ಆಗ್ತದೆ. ಆದರೆ ಯಾದಗಿರಿಯಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಇನ್ನೊಂದು ಕಡೆ ಚಿಕ್ಕಮಗಳೂರಲ್ಲಿ ಕೂಡ ಅಷ್ಟೇ ಮಳೆ ಆಗ್ತಿದೆ. ಚಿಕ್ಕಮಗಳೂರಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬಿಸಿಲಿನ ಬೇಗೆಗೆ ನೀರಿಲ್ಲದೆ ಎಲ್ಲರೂ ಕೂಡ ಸುಣ್ಣ ಆಗಿ ಹೋಗಿದ್ರು. ಆದರೆ ಮಳೆ ಬರ್ತಾ ಇದೆ, ಮಳೆಗೆ ಒಂದು ಖುಷಿ ಪಡ್ತಾ ಇದ್ದಾರೆ. ರೈತರ ಮುಖದಲ್ಲಿ ಮಂದಹಾಸ ಇದ್ದರೆ ಖಾಲಿ ರೈತರು ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಕೂಡ ಖುಷಿ. ಯಾಕೆಂದರೆ ಬಾವಿಯಲ್ಲಿ ನೀರಿಲ್ಲ, ಇಲ್ಲ ಬೋರ್ವೆಲ್ ತೋಡಿದ್ರು ಅದ್ರಲ್ಲಿ ನೀರು ಬರ್ತಿಲ್ಲ, ಎಲ್ಲೂ ನೀರಿಲ್ಲದೆ ಕುಡಿಯೋಕ್ಕೆ ಕೂಡ ಸಂಕಷ್ಟ ಆಗ್ತಿದೆ. ಅಂಥ ಸಂದರ್ಭದಲ್ಲಿ ಮಳೆ ಬರ್ತಾ ಇರೋದು ಬಹಳ ಖುಷಿ ಸಂಗತಿ. ಆದರೆ ವಿಪರೀತ ಮಳೆ ಆಗಿಬಿಡ್ತು. ಈಗ ಸಂಕಷ್ಟ ಆಗ್ತಾ ಇದೆ. ನೋಡಿ, ರಣ ಬಿಸಿಲಿನಿಂದ ಕಂಗೆಟ್ಟಿರುವಂತಹ ಕರುನಾಡಿಗೆ ಮಳೆರಾಯ ತಂಪೆರೆದಿದ್ದಾನೆ. ನಿಮ್ಮೂರಲ್ಲೂ ಮಳೆ ಆಗಿದ್ಯಾ? ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಆಯಿತು ಅಂತ ತೋರಿಸ್ತೀವಿ ಈ ರಿಪೋರ್ಟ್ನ. ಸೂರ್ಯನ ಶಿಕಾರಿಗೆ ಇಡೀ ಕರ್ನಾಟಕವೇ ಕಾದ ಕಾವಲಿಯಂತಾಗಿದೆ. ಜನ ರಣ ಬಿಸಿಲಿನ ಝಳಕ್ಕೆ ಕಂಗಾಲಾಗಿದ್ದಾರೆ. ಈ ಮಧ್ಯೆ ವರುಣ ಎಂಟ್ರಿ ಕೊಟ್ಟು ಜನರಲ್ಲಿ ಮಂದಹಾಸ ಮೂಡಿಸಿದ್ದಾನೆ. ಮಲೆನಾಡಿನಲ್ಲಿ ಮೊದಲ ಮಳೆಯ ನರ್ತನ. ಕೊಪ್ಪಳ, ಗದಗ, ಬೀದರ್ಗೂ ವರುಣ ಎಂಟ್ರಿ. ಹೌದು, ರಣರಣ ಬಿಸಿಲಿಗೆ ಬಳಲಿ ಬೆಂದಿದ್ದ ಮಲೆನಾಡ ಭಾಗದ ಜನರಿಗೆ ಮಳೆರಾಯ ಕೊಂಚ ಮಟ್ಟದ ರಿಲೀಫ್ ಕೊಟ್ಟಿದ್ದಾನೆ. ಬೆಳಿಗ್ಗಿನಿಂದಲೇ ಶಿವಮೊಗ್ಗ ನಗರದಲ್ಲಿ ಗುಡುಗು ಸಿಡಿಲ ಸಹಿತ ಉತ್ತಮ ಮಳೆಯಾಗಿದೆ. ಇನ್ನು ಮೂಡಿಗೆರೆ ತಾಲೂಕಿನ ಬೆರಗೂರಿನಲ್ಲಿ ಮಳೆಯ ನಡುವೆ ಭರ್ಜರಿ ಬಾಡೂಟ ಸವಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸುರಿದ ಮಳೆಗೆ ಜನ ಕೂಲ್ ಆಗಿದ್ರು. ಕೊಪ್ಪಳದಲ್ಲೂ ಮಳೆಯಾಗಿದ್ದು 15 ನಿಮಿಷ ಗುಡುಗು ಸಿಡಿಲು ಸಹಿತ ಸುರಿದ ಮಳೆಗೆ ನವಲಿ ತಾಂಡಾದ ತುಳಜಾ ಭವಾನಿ ದೇಗುಲದ ಗೋಪುರಕ್ಕೆ ಹಾನಿಯಾಗಿದೆ.
ಇನ್ನು ಬೀದರ್ನಲ್ಲಿ ಮಳೆರಾಯನ ಅವಾಂತರಕ್ಕೆ ವಿದ್ಯುತ್ ಕಂಬ, ಮರಗಳು ನೆಲಕ್ಕೆ ಉರುಳಿದ್ವು. ಕೆಲ ಕಡೆ ಮನೆಯ ತಗಡಿನ ಶೀಟ್ಗಳು ಹಾರಿ ಹೋಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಉತ್ತರ ಕರ್ನಾಟಕ, ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು, ಕೆಲ ಕಡೆ ಅವಾಂತರ ಸೃಷ್ಟಿಯಾಗಿದ್ರೂ ಮಳೆ ಬಂದಿದ್ದು ನಿಟ್ಟುಸಿರು ಬಿಡುವಂತಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.